ನಮ್ಮೂರಲ್ಲೂ ಈ ವರ್ಷದ ಮೊದ್ಲಿನ ಮಳೆ ಭೂಮಿ ಸ್ಪರ್ಶ ಮಾಡಿ ಆಯ್ತು. ಇನ್ನು ನಮ್ಮೂರ ನಿಧಾನ ಸ್ವರ್ಗಕ್ಕೆ ಕನ್ವರ್ಟ್ ಆತ್. ಮನೆ ಬಾಗಲಾಗಿದ್ದ ಮಾಯಿನ ಮರದಿಗೆ ಚೌಳಿ ಗೂಡು ಕಟ್ಟಿ ಮನೆ ತುಂಬಾ ಚೌಳಿ ಓಡೋದಾಯ್ತು. ಅಪ್ಪಯ್ಯ ಅದೇ ಅಂತ ಚೌಳಿಗೆ ಔಷಧಿ ತಕ ಬಂದಿರ ಹಾಕದಕ್ಕೆ ಚೌಳಿ ಎಲ್ಲ ಓಡಿ ಹೋದ. ತೋಟದಿಂದ ಅಪ್ಪಯ್ಯ ನಿನ್ನೆ ಒಂದು ಪರಂಗಿಣ ತಕ ಬಂದು ಮನೆಗೆ ಇಟ್ಟಿದ್ದೀರ. ಹಣ್ಣಾಯ್ತು ಅಂದೇಳಿ ಕೊಯ್ಯುವಿಕೆ ಕೂಕಂಡೆ. ಹಣ್ಣಿಗೆ ಕತ್ತಿ ತಾಗದೆ ಒಳ್ಳೆ ಬಾಂಬ್ ಹೊಡೆದಂಗೆ ಹೊಡೆದೈತ್ ಹಣ್ಣು. ಒಳಬದಿಗಿದ್ದ ನೀರು ಪೂರ್ತಿ ಪ್ರೆಷರ್ ಆಗಿ ಹೊರಗಾರ್ತು. ಒಂದು ಸಲಗೆ ಎಂತ ಆಯ್ ಹೋಯ್ತು ನಳಿ ಗೊತ್ತಾಯಿಲ್ಲ. ಹಣ್ಣೆಲ್ಲ ಆಗಿದ್ದಲ್ಲಿ ಖುಷಿಯಾಗಿ ಕೊಯ್ದಂತೂ ಕೊಯ್ದ ಕಡೆ ಕಂಡ್ರೆ ಹಣ್ಣು ಹೊಳಸಿ ಹೋಯ್ತು. ಹಣ್ಣು ಒಳಗಿಂದ ಒಳಗೆ ಹೊಳಸಿ ಹೋಗಕ್ಕೆ ಕಾರಣ ಎಂತ ಅಂದ್ರೆ ಈ ಸೆಗಿ ಮತ್ತೆ ಈ ಉರಿ. ಅಲ್ಲಿಗೆ ಹಣ್ಣಿದ ಆಸೆ ಬಿಟ್ಟಿಗೆ ನಾನು ಮತ್ತೆ ಅಕ್ಕ ಕೆಲಸ ಮಾಡು ಕೂಕಂತ. ಮೊನ್ನೆ ಸಂತೆಗೆ ಹೋದಲ್ಲ ಅಪ್ಪಯ್ಯ ಸ್ವಲ್ಪ ಮೆಣಸು ತಕ ಬಂದಿರ. ಇದನ್ನ ಮಳೆಗಾಲಕ್ಕೆ ಸ್ಟೋರ್ ಮಾಡಿ ಇಡುತ್ತೆ. ಅದಕ್ಕೆ ನಿನ್ನೆ ಇವತ್ತಿಡಿ ಬಿಸ್ಲು ಒಣಸಿಗೆ ಚುಟ್ಟು ತೆಗ್ದಿಡಿ ಹೇಳಿ ಹೇಳ್ರು. ಹೊರಬದಿಗೆ ಆಗಲೇ ಸುರಾದ ಮಳಿ ಈಗ ಊರ ಜೋರಾಪ್ ಸುರ ಆಯ್ತು. ನಮ್ಮನೆ ಮಕ್ಕಳಿಗಂತೂ ಖುಷಿಯೋ ಖುಷಿ. ನಾವು ಸಣ್ಣಗೆ ಬದಿಗೂ ಮಳೆ ಬಂದ್ರು ಕೂಡ ಎಷ್ಟು ಖುಷಿ ಆತಿತ್ತು. ಈಗ ಮಕ್ಕಳಿಗೂ ಅದೇ ಖುಷಿ ಆತ್. ಈ ಮಕ್ಕಳು ಗಮ್ಮತ್ ಮಾಡ್ಕೊಂಡ್ರೆ ನಮ್ ಬಾಲ್ಯದ ನೆನಪ ಕಣ್ಣು ಮುಂದೆ ಬಂದು ಹೋದಾಗತ್ತ. ಮಕ್ಕಳ ಕಂಡ ನನಗಂತೂ ತಡ್ಕಂಕಾಯಿಲ್ಲ. ನಾನು ಇಡೀ ಹೊತ್ತು ಮಳೆ ನೆಂದೆ. ನಿಮಗೂ ಮಳೆಗಾಲ ಮಳೆ ಅಂದ್ರೆ ಇಷ್ಟ ಇದ್ರೆ ಒಂದ ಕಮೆಂಟ್ ಹಾಕಿ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.